ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾದಂಥ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರಾದಂಥ ನಂಜಪ್ಪನವರೇ, ಪ್ರಧಾನ ಕಾರ್ಯದರ್ಶಿಗಳಾದ BR ಪ್ರಕಾಶ್ ಅವರೇ, ಹಾಗೆ ಉಪಾಧ್ಯಕ್ಷರಾದ ರಾಜಣ್ಣನವರೇ, ಖಜಾಂಚಿಗಳಾದ ಮಂಜಣ್ಣನವರೇ, ಕೋಲಾರ ಜಿಲ್ಲಾಧ್ಯಕ್ಷರಾದ ರಾಜಗೋಪಾಲ್ ಅವರೇ, ತುಮಕೂರು ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣರವರೇ, ಯಲಹಂಕ ಮಡಿವಾಳ ಸಂಘದ ಅಧ್ಯಕ್ಷರಾದಂಥ ಕಾರ್ಯದರ್ಶಿಗಳಾದಂಥ ನಮ್ಮ ಬಾಬುರವರೇ, ಹಾಗೂ ವೇದಿಕೆ ಮೇಲೆ ಇರುವ ಮಂಡ್ಯ ಜಿಲ್ಲಾಧ್ಯಕ್ಷರಂಥ ರವಿಯವರೇ, ತಮ್ಮನ್ನೆಲ್ಲ ಕರೆಸಿದ್ದ ಉದ್ದೇಶ ಏನಿಲ್ಲ, ಈ ರಾಜ್ಯದಲ್ಲಿ ಮಡಿವಾಳ ಸಮಾಜ ಶೋಷಿತ ಸಮಾಜವಾಗಿ ಹಿಂದೆ ಬಿದ್ದೈತೆ. ಕಾರಣ ತಮಗೂ ಗೊತ್ತು, ಈಗ ರಾಜ್ಯ ನಡೆಸ್ತಿರತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗೂ ಗೊತ್ತು. ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾವು ತಿಳಿಯಬಯಸುವುದೇನೆಂದರೆ, ಈ ಕರ್ನಾಟಕದಲ್ಲಿ ನಾವು ಸಣ್ಣ ಸಮಾಜ, ಶೋಷಿತ ಸಮಾಜ, ಇದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ದಂಗೆ ಆಗ್ಬಿಟ್ಟಿದೆ. ಅಂದರೆ ಯಾವ ನಮ್ಮ ರಾಜಕೀಯ ಅಂತ ಹೇಳ್ತಾ ಇದ್ದೀವಿ, ಆ ರಾಜಕೀಯದಲ್ಲಿ ನೆಲೆ ಇಲ್ಲತಕ್ಕಂಥ ಒಂದು ಜಾತಿ ಅಂದರೆ ಅದು ನಮ್ಮ ಮಡಿವಾಳ ಸಮಾಜ. ಆದ್ದರಿಂದ ದಯವಿಟ್ಟು ಸರ್ಕಾರ ಇತ್ತ ನಮ್ಮ ಕಡೆ ಗಮನ ಕೊಟ್ಟು, ನಾವು ಏನು ಕಮ್ಮಿ ಇಲ್ಲ, ಕೆಲವು ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾವು ಭಾಳಷ್ಟು ಜನ ಇದ್ದೀವಿ, ಒಬ್ಬ MLA ಸೋಲ್ಸ್ಬೋದು ಗೆಲ್ಸ್ಬೋದು, ಆ ರೀತಿ ಇದ್ದೀವಿ. ನಮ್ಮ ಉದ್ದೇಶ ಏನು ಅದಲ್ಲ. ಬಟ್ ನಮಗೇನು ಅಂತಂದ್ರೆ, ಈಗ ನಮ್ಮ ಪರವಾಗಿ ಧ್ವನಿ ಎತ್ತಕ್ಕೆ ಯಾರು ಒಬ್ಬ ನಾಯಕರು ನಮಗೆ ವಿಧಾನಸೌಧದಲ್ಲಿ ಬೇಕು. ಆದ್ದರಿಂದ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳಿಗೂ, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ, ನೂತನ KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರಿಗೂ, ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡೋದೇನಂತಂದರೆ, ನೀವು ದಯವಿಟ್ಟು ಸಮಾಜ ಸೇವೆ ಮಾಡ್ತಕ್ಕಂಥ, ನಮ್ಮ 20 ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬಡವರಿಗೆ ಸ್ಪಂದಿಸುತ್ತಾ, ಕರ್ನಾಟಕ ರಾಜ್ಯ ನಮ್ಮ ಕಾಂಗ್ರೆಸ್ ಇದೆಯಲ್ಲ, ಕಾಂಗ್ರೆಸ್ ಸಮಾವೇಶಗಳನ್ನು ಮಾಡುತ್ತಾ, ತುಮಕೂರು ಸಮಾವೇಶದಲ್ಲಿ ಅವರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದರು ಸಿದ್ದರಾಮಯ್ಯವರು, ನಾನು ನಿಮ್ಮ ಸಮಾಜದಲ್ಲಿ ಇವ್ರನ್ನ ಏನೋ ಮುಂದೆ ಮಾಡ್ತೀನಿ ಅಂತ. ದಯವಿಟ್ಟು ಅದೇನು ಮರ್ಸ್ಬಿಟ್ರು ಅಥವಾ ಏನು ಈಗಲಾದರೂ ಜ್ಞಾಪಿಸ್ಕೊಂಡು, ನಮ್ಮ ಅಮರನಾಥ್ KV ಅಮರನಾಥ್ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಭಾಳಷ್ಟು ಓದಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಕಷ್ಟದಲ್ಲಿರತಕ್ಕಂಥ ಈ ಮಡಿವಾಳ ಸಮಾಜದ ಬಂಧುಗಳು ಯಾರಾದರೂ ಅವ್ರ ಕೈಲಿರತಕ್ಕಂಥ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ಬರೀ ಮಡಿವಾಳ ಸಮಾಜ ಅಲ್ಲ, ಎಲ್ಲ ಸೋಷಿಯಲ್ ಸಮಾಜ, ಹಿಂದುಳಿದ ಸಮಾಜಗಳಲ್ಲಿ ಅವರ ಸೇವೆ ಬಹಳ ಅತ್ಯುನ್ನತವಾಗಿದೆ. ಆದ್ದರಿಂದ ತಮ್ಮಲ್ಲಿ ಕೈ ಮುಗಿದು ತಮ್ಮ ಪಾದಗಳಿಗೆ ವಂದಿಸುತ್ತಾ KV ಅಮರನಾಥ್ರವರನ್ನು ಈ ಬಾರಿ MLC ಆಗಿ, ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕೆಂದು ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ವತಿಯಿಂದ ನಾವೆಲ್ಲ ಒಗ್ಗೂಡಲಾಗಿ ರಾಜ್ಯ ಕರ್ನಾಟಕದಿಂದ ತಮ್ಮನ್ನು ಬೇಡಿಕೊಳ್ಳುತ್ತಿದ್ದೇವೆ. ತಪ್ಪದೇ ತಾವು KV ಅಮರನಾಥ್ರನ್ನು ವಿಧಾನ ಪರಿಷತ್ ಸದಸ್ಯರಾಗಿ ಆರಿಸಬೇಕೆಂದು ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರುತ್ತಾ, ಮೊದಲಿಗೆ ಈಗಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಅವರು ಮುಖ್ಯಮಂತ್ರಿಗಳಾಗಿರೋರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗ ಏನು ಮಾನ್ಯ ಈಗ ಮುಖ್ಯಮಂತ್ರಿಗಳಾಗಿರೋಂಥವ್ರು DK ಶಿವಕುಮಾರ್ ಅವರು, ಆಗಿನ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಟ್ಟಾಗಿ ಸೇರಿ ಕಳೆದ ವಿಧಾನಸಭಾ ಚುನಾವಣೆಗಿಂತ ಮುಂಚೆ, ವಿಧಾನಸಭಾ ಚುನಾವಣೆಗೆ ಮುಂಚೆ ಒಂದು 6 ತಿಂಗಳಲ್ಲಿ 1 ಲಕ್ಷಕ್ಕೂ ಅತಿ ಹೆಚ್ಚು ಜನ ಸೇರಿಸಿ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಏನು ಒಂದು ಮಾಡಿ ಅಂತ ಅವ್ರ ಡೈರೆಕ್ಷನ್ ಮೇಲೆ ನಾವು ನಮ್ಮ ಸಮಾಜನ ಒಟ್ಟುಗೂಡಿಸಿ ಅವತ್ತು ನಾವು ಏನು ತುಮಕೂರಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ಆ ಸಮಾವೇಶ ಮಾಡೋಕ್ಕೆ ತುಂಬ ಹಣ ಖರ್ಚಾಯಿತು. ಯಾರ ಹತ್ರನೂ ₹1 ದುಡ್ಡು ಹಾಕಿಸ್ದೆ ಆವತ್ತು ಸಮಾವೇಶಕ್ಕೆಲ್ಲ KV ಅಮರನಾಥ್ ಅವರೇ ಖರ್ಚು ಮಾಡಿ ಆ ಸಮಾವೇಶಕ್ಕೆ ಬಸ್ಸುಗಳು ಒಂದೂವರೆ ಕೋಟಿಗೊಂದು ಅತಿ ಹೆಚ್ಚು ಖರ್ಚು ಮಾಡಿ ಸಮಾವೇಶ ಮಾಡಿಸಿದ್ರು. ಯಾಕೆ ಅಂತಂದರೆ, ನಮಗೆ ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ಮುಂಚೆ ನಾವು ಮಾತಾಡಿದಾಗ ಅವ್ರು ಭೇಟಿ ಮಾಡಿ, ನೀವು ಮಾಡಿ ನಿಮ್ಮ ಸಮಾಜಕ್ಕೆ ಒಂದು MLC ಕೊಡ್ತೀನಿ ಅಂತೇಳಿ ಅವತ್ತು ನನಗೆ
ಮಾತು ಕೊಟ್ಟಿದ್ದಾರೆ. ಅವತ್ತು ನಾವು ಮಾತು ಕೊಟ್ಟಿದ್ದಕ್ಕೆ ನಾವು ಇಡೀ ಸಮಾಜನ ಒಟ್ಟಾಗಿ ಸೇರಿಸಿ ಇಡೀ ರಾಜ್ಯಾದ್ಯಂತ ಎಲ್ಲ ಕರೆಸಿ ಅವತ್ತು 1 ಲಕ್ಷಕ್ಕೂ ಹೆಚ್ಚು ಜನ ಕರೆಸಿ ಅದು ಸಮಾವೇಶ ಮಾಡಿದ್ರಿ. ಆ ಸಮಾವೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇದ್ದರು, ಡಿ ಕೆ ಶಿವಕುಮಾರ್ ಸಾಹೇಬರು ಆವಾಗ ಇನ್ನೂ ಏನು ಆಗಿರಲಿಲ್ಲ, ಅವರು ಇದ್ದರು. ಇವರಿಬ್ಬರು ಸಮ್ಮುಖದಲ್ಲಿ ನಡೆದಿದ್ದು ಸಭೆ ಇದೆ. ಆ ಸಭೆಯಲ್ಲಿ ಇಬ್ಬರು ಹೇಳಿದ್ದಾರೆ, ನಿಮ್ಮ ಸಮಾಜಕ್ಕೆ ಒಬ್ಬ MLC ಕೊಡ್ತೀನಿ ಅಂತ. ಅದನ್ನು KV ಅಮರನಾಥ್ಗೆ ಕೊಡಬೇಕು. ಯಾಕೆಂದರೆ ಇಡೀ ರಾಜ್ಯಾದ್ಯಂತ ನಮ್ಮ ಮಡಿವಾಳರ ಮಕ್ಕಳಿಗಾಗಲಿ ಹಾಸ್ಟೆಲ್ಗಳಿಗೆ ದುಡ್ಡುಗಳಾಗಲಿ ಯಾವುದಕ್ಕೆ ಆಗಲಿ ಯಾರಿಗೆ ಹೋದ್ರೂ ಸಹಾಯ ಮಾಡ್ತಾ ಸಮಾಜದ ಒಂದು ನಮ್ಮ ಸಮಾಜದ ನೆರಳಾಗಿ ನಿಂತ್ಕೊಂಡು ನಮ್ಮ ಸಮಾಜಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾವು ಈ KV ಅಮರನಾಥ್ ಅವ್ರನ್ನ ಯಾಕೆ ಈಗ ಪ್ರಪೋಸ್ ಮಾಡ್ತಾ ಇದ್ದೀರಿ, ನಾವು ಕೇಳ್ತಾ ಇದ್ದೀರಿ ಅಂತಂದರೆ, ನಮ್ಮ ಸಮಾಜದ ಮುಖಂಡರುಗಳಿಗೆಲ್ಲ ಸುಮಾರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ. ಏನು ಡಾಕ್ಟರ್ ರವಿಕುಮಾರ್ ಅವ್ರಿಗೆ KPCC ಮೆಂಬರ್ ಮಾಡಿದ್ರು. ಸ್ವಾತಂತ್ರ್ಯ ಬಂದಾಗಿನಿಂದ ಯಾವುದೋ KPSC ಮೆಂಬರ್ ಮಾಡಿಲ್ಲ. ಒಂದು ಮಡಿವಾಳರು ಕೊಡಬೇಕು ಅಂತ ಆವಾಗ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಈಗ ಅವರು ಪಾಪ ಡಾಕ್ಟ್ರನ್ನು ಕೊಟ್ಟಿರೋದ್ರಿಂದ ಅವರು ಏನು ಸಿದ್ದರಾಮಯ್ಯನವ್ರಿಗೆ ಪರ್ಸನಲ್ ಡಾಕ್ಟ್ರ್ ಇರೋದ್ರಿಂದ ಅವ್ರಿಗೆ ಕೊಟ್ಟರು. ಅವ್ರದ್ದು ಅವಧಿ ಮುಗಿದೋದ ಮೇಲೂ ಮತ್ತೆ ಈಗ ಸ್ಪೆಷಲ್ಲು ಏನು ಡಾಕ್ಟ್ರಾಗಿ ಅವರು ಕ್ಯಾಬಿನೆಟ್ ದರ್ಜೆಯಾಗಿ ತೊಗೊಂಡಿದ್ರು, ಅವ್ರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ. KV ಅಮರನಾಥ್ ಅವ್ರನ್ನ ನಾವು ಕಾಂಗ್ರೆಸ್ ಪಾರ್ಟಿಗೆ ನಾನು ಜೊತೇಲಿ ಕರ್ಕೊಂಬರ್ಬೇಕಾದ್ರೆ ಅವ್ರು ಆಶ್ವಾಸನೆ ಕೊಟ್ಟಿದ್ರಿ. ಏನಂತ ಸಿದ್ದರಾಮಯ್ಯನವ್ರು ಹೇಳಿದೆ, ನೆಕ್ಸ್ಟ್ ಪಾರ್ಟಿ ಆಫೀಸಲ್ಲಿ ಇದೆ, ಅವತ್ತು ಹೇಳಿದ್ರು ಪಾರ್ಟಿ ಆಫೀಸಲ್ಲಿ ನೆಕ್ಸ್ಟ್ ಅವ್ರಿಗೆ MLC ಮಾಡ್ಬೇಕ್ರಿ ಅವ್ನಿಗೆ ಅಮರನಾಥ್ಗೆ ಅಂತೇಳಿ ಅವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ನಮಗೆ ಒಬ್ಬರೇ ಈಗ KV ಅಮರನಾಥ್ ಒಂದೇ ಹೆಸರನ್ನ ಇಡೀ ರಾಜ್ಯಾದ್ಯಂತ 30 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳು ಒಕ್ಕೊರಲಿಂದ ನಾವು ಕೇಳ್ತಾ ಇದ್ದೀರಿ, KV ಅಮರನಾಥ್ಗೆ ಕೊಡಬೇಕು. ಯಾಕೆ ಕೊಡಬೇಕು ಅಂತಂತಂದರೆ ಅವರು ಸಮಾಜದ ಕಳಕಳಿ. ಈಗ ಒಂದು ವಿದ್ಯಾರ್ಥಿ ಹಾಸ್ಟೆಲ್ಗೆ 50 ಲಕ್ಷ ಡಿಪಾಸಿಟ್ ಮಾಡಿಸಿ ವಿದ್ಯಾರ್ಥಿ ನಿಲಯ ಮಾಡಿಸ್ತಾ ಇದ್ದಾರೆ. ಇದು ಸಣ್ಣ ಪುಟ್ಟದೇನಲ್ಲ. ಅವರು ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿ ನಿಲಯಗಳಿಗೆ ಎಲ್ಲೆಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಒಕ್ಕೊರಲಿಂದ ಕೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ KV ಅಮರನಾಥ್ ಅವರ ಹೆಸರನ್ನ ನಾವು ಹೇಳ್ತಾ ಇದ್ದೀರಿ. ಅವ್ರಿಗೆ ನೀವು ಕೊಡಬೇಕು. ಅವ್ರು ಕೊಟ್ಟು ನಮ್ಮ ಸಮಾಜದ ಒಬ್ಬರನ್ನ MLC ಮಾಡ್ತೀರಿ ಅಂತ ಹೇಳಿದ್ದೀರಾ, ನೀವು ಮಾಡಲೇಬೇಕು ಅಂತ ನಾವು ಒಕ್ಕೊರಲಿಂದ ಒತ್ತಾಯ ಮಾಡ್ತಾ ಇದ್ದೀರಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.